ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರಾಪರ್ಟಿಗೆ ಸ್ವಾಗತ. ನಾನು ನವೀನ್ ಕುಮಾರ್. ಇತ್ತೀಚೆಗಷ್ಟೇ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಭೂಸ್ವಾಧೀನಕ್ಕೆ ಒಂದಷ್ಟು ಜನ ರೈತರು ವಿರೋಧ ಮಾಡಿದ್ರು. ಈಗ ಸರ್ಕಾರ ಇದೇ ಯೋಜನೆಗೆ ಭೂಮಿ ಕೊಡೋ ರೈತರಿಗೆ 1.5 ಕೋಟಿಯಿಂದ 2.5 ಕೋಟಿ ರೂಪಾಯಿ ಪರಿಹಾರ ಕೊಡಲಾಗತ್ತೆ ಅಂತ ಹೇಳಿದೆ. ಸರ್ಕಾರದ ಈ ನಿರ್ಧಾರವನ್ನ ರೈತರ ಒಂದು ಗುಂಪು ಸ್ವಾಗತಿಸಿದೆ ಅಂತಲೂ ತಿಳಿದು ಬಂದಿದೆ. ಒಂದು ವೇಳೆ ನನಗೆ ಪರಿಹಾರ ಬೇಡ ಅಂತ ಯಾರಾದರೂ ಹೇಳಿದ್ರೆ ಭೂಮಿ ಕೊಡೋ ಅಂತಹ ರೈತರಿಗೆ 50-50 ಅನುಪಾತದಲ್ಲಿ ನಿವೇಶನ ಕೊಡೋದು ಎಂಬ ನಿರ್ಧಾರಕ್ಕೂ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ 82% ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿದ್ದಾರೆ. 18% ರೈತರು ಮಾತ್ರ ಭೂಮಿಯ ಸ್ವಾಧೀನಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ 28 ಎಕರೆ ಭೂಮಿ ಕೂಡ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನ ಆಗ್ತಾ ಇದೆ. ಆ ಭೂಮಿಯನ್ನ ಪಡೆದು ಪರಿಹಾರ ನೀಡಿ ಅಂತ ಅನಿತಾ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಅನ್ನೋ ಮಾಹಿತಿಯನ್ನು ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಹಾಗಾಗಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಬಹುತೇಕರು ಅಸ್ತು ಅಂತ ಹೇಳಿದ್ದು ಸರ್ಕಾರ ಮುಂದಿನ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ನಿರ್ಧರಿಸಿದೆ. ಬಿಡದಿ ಟೌನ್ಶಿಪ್ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ವಿಷಯನೇ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಅಂತಲೇ ರಾಜ್ಯ ಸರ್ಕಾರ 9 ಗ್ರಾಮಗಳಲ್ಲಿ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ತಾ ಇದೆ. ಈಗಾಗಲೇ ಭೂಸ್ವಾಧೀನದ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೆ. ಡಿಸೆಂಬರ್ಗೆ ಭೂಸ್ವಾಧೀನದ ಅಂತಿಮ ಅಧಿಸೂಚನೆ ಹೊರಡಿಸಲಿದೆ. 6731 ಎಕರೆ ಖಾಸಗಿ ಮಾಲೀಕತ್ವದ ಜಮೀನನ್ನು ಟೌನ್ಶಿಪ್ಗಾಗಿ ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ. 750 ಎಕರೆ ಸರ್ಕಾರಿ ಜಮೀನು ಕೂಡ ಹೊಸ ಟೌನ್ಶಿಪ್ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗತ್ತೆ. ಯೋಜನೆಗಾಗಿ ಒಟ್ಟಾರೆ 8493 ಎಕರೆ ಭೂಪ್ರದೇಶ ಬಳಕೆಯಾಗತ್ತೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಹೆಸರಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಿಸಲಾಗತ್ತೆ. ಇದಕ್ಕಾಗಿ 9000 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ. ಈ ಯೋಜನೆಗೆ ಅಂದಾಜು 20,000 ಕೋಟಿ ರೂಪಾಯಿ ಖರ್ಚಾಗತ್ತೆ. BMRDAನಲ್ಲಿ 2,950 ಕೋಟಿ ರೂಪಾಯಿ ಇದೆ. ಉಳಿದ 17,500 ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಶ್ಯೂರಿಟಿ ಜೊತೆ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲ ಪಡೆದು ಮುಂದುವರಿಯುತ್ತೆ. ಬೆಂಗಳೂರಿನ ಕೇಂದ್ರ ವ್ಯವಹಾರ ಜಿಲ್ಲೆಯಾಗಿ ರೂಪುಗೊಳ್ಳೋ ಈ ಟೌನ್ಶಿಪ್ನಲ್ಲೇ ಉದ್ಯೋಗ, ವಾಸಕ್ಕೆ ಮನೆ, ಆಟಕ್ಕೆ ಜಾಗ ಎಲ್ಲ ಇರುತ್ತೆ. ಮುಂದಿನ 3 ವರ್ಷದಲ್ಲಿ ಯೋಜನೆ ಪೂರ್ಣಗೊಳ್ಳೋ ನಿರೀಕ್ಷೆನೂ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳ ಹಬ್ಗಾಗಿ ಈ ಟೌನ್ಶಿಪ್ನಲ್ಲಿ 2,000 ಎಕರೆ ಜಾಗ ಮೀಸಲಿಡಲಾಗ್ತಾ ಇದೆ. 1,100 ಎಕರೆ ವ್ಯಾಪ್ತಿಯಲ್ಲಿ ಉದ್ಯಾನ, ಮೈದಾನ, ಹಸಿರು ಮತ್ತು ಸುಸ್ಥಿರ ನಗರ ನಿರ್ಮಾಣ ಮಾಡಲಾಗುತ್ತೆ. ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಬರೋ ಬೈರಮಂಗಲ ಕೆರೆಯನ್ನು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಪುನಶ್ಚೇತನಗೊಳಿಸಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಹಳ್ಳಿಗಳ ಸುತ್ತಮುತ್ತ 50 ಮೀಟರ್ ರಿಂಗ್ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ.